ಸಾಹಿತ್ಯನೇ ಇದು. ಸಾಹಿತ್ಯ ಅಂದ್ರೆ ಮತ್ತೆ ತಿಳ್ಕೊಂಡು ನೀವು ಹಬರಿಸ್ಬೇಡ್ರಿ. ನಿಮ್ಮಿಂದೇ ನಾವು ಕಲಿಬೇಕು. ಅವೆಲ್ಲ ಏನಪ್ಪ ಅಂತಂದ್ರೆ ನಮ್ಮ ಅಲ್ಲಾಶಿ ಅವರು ಮನುಷ್ಯನ ಬಗ್ಗೆ ಭಾಳ ಚಂದ ಹೇಳಿದ್ರು. ಮನುಷ್ಯನ ಬಗ್ಗೆ ಒಂದು ತಾಸು ಮಾತಾಡ್ಬೋದು ನಾ, ಅದು ಸಮಯ ಇಲ್ಲ. ಮನುಷ್ಯನ ಬಗ್ಗೆ ಮಾತಾಡಿದ್ರು. ಈಗ ಇನ್ನೊಂದು ಈ ಕಾರ್ಯಕ್ರಮ ಏನಂತಂದ್ರೆ ಅಲ್ಲಮ್ಮ ಪ್ರಭುಗಳ ಜಯಂತಿ ಮತ್ತು ಮಾತಾಜಿಯವ್ರ ಬಗ್ಗೆ ಒಂದು ಮಾತು ಎಲ್ಲರೂ ಹೇಳಿದ್ರು. ಗುಂಡಪ್ಪರು ಹೇಳಿದ್ರು, ನಮ್ಮ ಆರತಿಯವ್ರು ಹೇಳಿದ್ರು. ಗುರುಗಳು ನಮ್ಮದು ಮಹಿಳಾ ಗುರುಗಳು. ಗುರು ಯಾಕೆ ಬೇಕಂದ್ರೆ ಸಣ್ಣ ಹುಡುಗರಿದ್ದಾಗ ಹಣ್ಣು ಕೊಡುವವರು ಉಂಟು, ವಯಸ್ಸಿಗೆ ಬಂದಾಗ ಹೆಣ್ಣು ಕೊಡುವವರು ಉಂಟು, ಹೆಣ್ಣಿನ ಜೊತೆ ಹೊನ್ನು ಕೊಡುವವರು ಉಂಟು, ಸತ್ತಾಗ ಮಣ್ಣು ಕೊಡುವವರು ಉಂಟು. ಆದರೆ ಬದುಕಿಗೆ ಬಣ್ಣ ಕೊಡುವವರು ಯಾರು ಅಂದ್ರೆ ಗುರುಗಳು. ಚಪ್ಪಾಳೆ ಹೊಡ್ರಿ, ಈ ಚಪ್ಪಾಳೆ ಹೊಡಿಬೇಕು. ನಿಜವಾಗಿ ಗುರುಗಳು ಬದುಕಿಗೆ ಬಣ್ಣ ಕೊಡ್ತಾರೆ. ಬಣ್ಣ ಅಂದ್ರೇನು? ಬದುಕಿಗೆ ಒಂದು ರೂಪ ಕೊಡ್ತಾರೆ, ಬದುಕಿಗೆ ಒಂದು ಸ್ವರೂಪ ಕೊಡ್ತಾರೆ. ಹೆಂಗೆ ಬದುಕಬೇಕನ್ನೋದು ಹೇಳ್ತಾರೆ, ಹೆಂಗೆ ಬಾಳ್ಬೇಕನ್ನೋದು ಹೇಳ್ತಾರೆ, ಹೆಂಗೆ ಅಡ್ಜಸ್ಟ್ ಆಗಬೇಕು, ಹೆಂಗೆ ಹೊಂದ್ಕೊಳ್ಬೇಕು. ಸೊ ಇದು ಬದುಕು. ಸೊ ವಾಟ್ ಡು ಯು ಮೀನ್ ಲೈಫ್? ಬದುಕಂದ್ರೆ ಏನಲ್ಲ, ಬದುಕಂದ್ರೆ ಏನೂ ಅಲ್ಲ, ಹೊಂದ್ಕೊಂಡು ಹೋಗ್ಬೇಕ್ರಿ. ಈಗ ನೀವು ಎಲ್ಲ ಶಾಲೆ ಹುಡುಗರು ಗೊತ್ತಾಗ್ತದೆ ನೋಡ್ರಿ, ಹೊಂದಿಸಿ ಬರೀ ಅಂತ ಇರ್ತದೆ ನೋಡ್ರಿ. ಯಾರ ಕಲ್ತಿರಿ? ಶಾಲೆ ಕಲ್ತಿರಲ್ಲ ಎಲ್ಲರಲ್ಲಿ? ಎಲ್ಲರೂ ಕಲ್ತವ್ರೆ ಇದ್ರಿ. ಹೊಂದಿಸಿ ಬರೀ ಅಂತ ಇರ್ತದೆ ನೋಡ್ರಿ. ಹೊಂದಿಸಿ ಬರೆದರೆ ಶಬ್ದಕ್ಕೆ ಅರ್ಥ, ಹೊಂದಿಕೊಂಡು ಬದುಕಿದರೆ ಬಾಳಿಗೆ ಅರ್ಥ ಅನ್ನುವಂಥ ಮಾತು ನಮ್ಮ ಶರಣರು ಹೇಳ್ತಾರೆ. ಅದಕ್ಕೆ ಗುರುಗಳ ಮಾತು ಯಾಕೆ ಕೇಳಬೇಕು ಅಂದ್ರೆ ನಾನು ನಿಮಗೆ ಜವಾರಿ ಭಾಷೆದಾಗ ಒಂದು ಮಾತು ಹೇಳ್ತೀನಿ. ಏನು ಅಂದ್ರೆ ಒಬ್ಬರು ಗುರುಗಳ ಹತ್ತಿರ ಹೋದ್ರಂತ. ಅವ್ರು ಹೇಳಿದ್ರಂತ, ಗುರುಗಳೇ ನನಗೆ ಭಾಳ ಸಾಕಾಗ್ಯದ್ರಿ, ನನಗೆ ಸಾಯ್ಬೇಕು. ನಮ್ಮ ಭಾಷೆ ಹೇಳ್ತೀನಿ, ನನಗೆ ಸಾಯ್ಬೇಕು ಅನ್ನಿಸ್ಲತ್ತದ ರೀ. ಯಾಕೋ ಏನಾಗ್ಯದ? ನನ್ನ ಹೆಂಡತಿನ ಹೇಳಿ ಮಾತೇ ಕೇಳಲ್ರಿ. ರೊಟ್ಟಿ ಮಾಡಂದ್ರೆ ಗಿಟ್ಟಿ ಮಾಡ್ತಾಳೆ, ಗಿಟ್ಟಿ ಮಾಡಂದ್ರೆ ರೊಟ್ಟಿ ಮಾಡ ಅಂದ್ರೆ ನಾ ಹೇಳಿದ ಯಾವುದೂ ಮಾಡಲ್ಲ ಅಂತ ಹೇಳಿ ಗುರುಗಳ ಹತ್ತಿರ ಹೋಗಿ ಹೇಳಿದ್ರಂತ ಶಿಷ್ಯ. ಆ ಗುರುಗಳು ಒಂದೇ ಒಂದು ಸಣ್ಣ ಮಾತನ್ನ ಹೇಳ್ತೀನಿ, ಒಂದೇ ಮಾತು ಹೇಳಿದ್ರಂತ. ಏನಂತಂದ್ರೆ ನಿನಗೆ ರೊಟ್ಟಿ ಬೇಕಾದ್ರೆ ಗಿಟ್ಟಿ ಮಾಡಂತ ಹೇಳ್ಬೇಕು, ಗಿಟ್ಟಿ ಬೇಕಾದ್ರೆ ರೊಟ್ಟಿ ಮಾಡಂತ ಹೇಳ್ಬೇಕು. ಇದು ಸಂಸಾರ ಚಂದ ಆಗ್ತದೆ ನೋಡ್ರಿ. ಇನ್ನೊಬ್ಬ ಹೋದನಂತ, ನಮ್ಮ ರಮೇಶ್ ಬಾಬನಂತವ್ರು. ಏನಂದ್ರಂತ, ಯಪ್ಪ ಏನು ಮಾಡ್ಬೇಕ್ರಿ, ನಮ್ಮ ಮನೆಯವ್ರು ಅಡುಗೆ ಮಾಡ್ತಾರ, ನನ್ನ ಬಾಯಿಗೆ ರುಚಿನೇ ಹತ್ತಲ್ಲ ಹೋಗ್ಯದ, ನಂಗೆ ಸಾಕಾಗ್ಯದ. ಅವ್ರ ಕೈ ಅಡುಗೆ ನಂಗೆ ರುಚಿ ಆಗಲ್ಲ ಹೋಗ್ಯದ. ಮನ್ಯಾಗ ಅಡುಗೆ ಉಪ್ಪರ ಹೆಚ್ಚಿಗೆ ಆಯ್ತದ ಅಂದ್ರೆ ಮುಂದಿನ ದೇವಿಗೆ ಖಾರ ಹೆಚ್ಚಿಗೆ ಆಯ್ತದ. ನನಗೆ ಬಾಯಿಗೆ ರುಚಿನೇ ಹತ್ತಲ್ರಿ, ಹ್ಯಾಂಗೆ ಮಾಡ್ಬೇಕು ಅಂತ ಕೇಳಿದಾಗ ಗುರುಗಳು ಅಂದ್ರಂತ, ತಮ್ಮ ಇದಕ್ಕೆ ಯಾವುದೂ ಪರಿಹಾರ ಇಲ್ಲ, ಇದಕ್ಕೆ ಯಾವುದೂ ಉಪಾಯ ಇಲ್ಲ. ಇರಲಿ ಕೊಡ್ರಿ, ಇದಕ್ಕೆ ಆಯ್ತು ಮುಗಿಸ್ತೀನಿ. ಇದಕ್ಕೆ ಯಾವುದೂ ಪರಿಹಾರ ಇಲ್ಲ. ಇದಕ್ಕೆ ಏನು ಪರಿಹಾರ ಅಂದ್ರೆ ಅವ್ರು ಯಾಕಂಡು ನೋಡ್ಬೇಡಿ, ನನ್ನ ಕಣ್ಣು ನೋಡ್ರಿ. ಇದಕ್ಕೆ ಯಾವ್ದು ಪರಿಹಾರ ಅಂದ್ರೆ, ನೋಡಪ್ಪ ತಮ್ಮ, ನಿಮ್ಮ ಧರ್ಮ ಪತ್ನಿ, ನಿಮ್ಮ ಮನೆಯವರು ಹೆಂಗೇ ಅಡುಗೆ ಮಾಡಲಿ, ಏನೇ ಅಡುಗೆ ಮಾಡಲಿ, ಅದು ರುಚಿರ ಇರಲಿ, ಖಾರಾರ ಇರಲಿ, ಉಪ್ಪರ ಇರಲಿ, ಏನು ಅನ್ಬೇಕು ಅಂದ್ರೆ, ಏನು ಅಡುಗೆ ಚಂದಾಗ್ಯದ, ವಾ ನಿನ್ನ ಕೈ ಅಡುಗೆ ಎಷ್ಟು ಚಂದ. ಇದು ಒಂದೇ ಪರಿಹಾರ ಅನ್ನುವಂಥ ಮಾತನ್ನು ಗುರುಗಳು ಹೇಳಿದ್ರಂತ. ಅವ ಏನು ಮಾಡ್ದ, ಗುರುಗಳು ಹೇಳಿದ್ರೆ ಮನೆಗೆ ಬಂದ, ಸೀದಾ ಮನೆಗೆ ಬಂದೇನಪ್ಪ ಅಂತಂದ್ರೆ ಅವತ್ತು ಹೋಳ್ಗೆ ಹಿಡಿದು ಹೆಂಡತಿ ತಂದು ಒಂದು ತುತ್ತು ತೊಗೊಂಡು ಏನಂದ, ವಾಹ್ ಏನು ಅಡುಗೆ ಆಗ್ಯದ ಗೊತ್ತಾ, ಏನು ರುಚಿ ಆಗ್ಯದ ಗೊತ್ತಾ ಅಂತ ಹೇಳಿ ಶುರು ಮಾಡ್ದಾನಂತ್ರಿ ಇವ. ಆಕೆ ಅಂದಳಂತ, ನೀನು ಬಾಯ್ದಾಗ ಮಣ್ಣು ಹಾಕ್ಲಿ, ಅಲ್ಲಿ 20 ವರ್ಷ ಆಯ್ತು ಅಡುಗೆ ಮಾಡ್ಲತ್ತದ, ಒಂದಿನ ಅಂದಿಲ್ಲ. ಇವತ್ತು ನೆರಮನೆಕಿ ಮನೆ ಹೋಗಿ ಹೋಳ್ಗೆ ತಂದಿಲ್ಲ, ಅದು ರುಚಿ ಆಗ್ಯದಂತಿ ಅಂಥೇಳಿ ಏನಪ್ಪ ಅಂದ್ರೆ ಹೆಂಡತಿ ಏನಪ್ಪ ಅಂದ್ರೆ ಹಿಂಗೆ ಅಂದ್ರೆ ಹಂಗೆ ಎಡವಟ್ಟಾಗ್ತದೆ. ಜೀವನದಾಗ ಏನೂ ಇಲ್ಲ, ಜೀವನದಾಗ ಬದುಕಂದ್ರೆ ಹೊಂದಾಣಿಕೆ. ಬದುಕು ಅಂತಂದ್ರೆ ನಾವು ತಿಳ್ಕೊಂಡು ಹೋಗ್ಬೇಕಾಗ್ತದೆ. ಇದು ಜ್ಞಾನ ಅಂತ ಅಲ್ಲ ಪ್ರಭು, ನೀನು ಒಡವೆ ಎಂಬುದು ಜ್ಞಾನ ರತ್ನ, ಮತ್ತೇನಿಲ್ಲ ಈ ಜೀವನದಾಗ. ಏನು ಜ್ಞಾನ ಜ್ಞಾನ ಅಂದ್ರೆ ಏನು? ಮಾತೆಂಬುದು ಜ್ಯೋತಿರ್ಲಿಂಗ. ಅಲ್ಲ ಪ್ರಭುಗಳು ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ. ಮಾತು ಕೆಡ್ತು, ಸಂಸಾರ ಕೆಡ್ತು ನೋಡ್ರಿ. ಇದು ನೆನ್ಪಿಟ್ಕೊಡಿ ಎಲ್ಲರೂ. ಇದು ಒಂದೇ ಫಾಯ್ದಾ ನಾವಿಲ್ಲಿ ಬಂದಿದ್ದು. ಏನು ಅಂದ್ರೆ ಮಾತು ಕೆಡ್ತು, ಸಂಸಾರ ಕೆಡತು. ಮಾತು ಚಂದಿತ್ತು ಅಂದ್ರೆ ಸಂಸಾರ ಚಂದ. ನಾವಂತೀವಿ ನಮ್ಮ ಸಂಸಾರ ಭಾಳ ಕೆಟ್ಟದಾಗ್ಯದ್ರಿ, ನಮ್ಮ ಸಂಸಾರದಾಗ ಹಾಳಾಗ್ಲತ್ತದ್ರಿ. ಯಾಕೆ ಹಾಳಾಗ್ತದೆ ಅಂದ್ರೆ ನಮ್ಮ ಮಾತು ತಪ್ತಾವ. ಶರಣರು ಹೇಳ್ತಾರೆ, ನಾಲಿಗೆ ತಪ್ಪಿ ನುಡಿದರೆ ಮಾರಿ, ಕಣ್ಣು ತಪ್ಪಿ ನೋಡಿದರೆ ಮಾರಿ, ಮತ್ತೇನು ಮಾರಿ ಮಸಣಿ ಬೇರಿಲ್ಲ. ನಮ್ಮ ನಾಲಿಗೆ ಚಂದ ಇರಬೇಕು, ನಮ್ಮ ಮಾತು ಚಂದ ಇರಬೇಕು, ನಮ್ಮ ಕಿವಿ ಚಂದ ಇರಬೇಕು, ಚಂದ ಮಾತು ಕೇಳಬೇಕು.
ಇದೇ ನಮ್ಮ ಸಂಸಾರ ಚಂದ ನಡೀತದ. ಅದಕ್ಕೆ ಶರಣರಂದ್ರೆ ಮತ್ತೇನವ್ರು ನಮಗೇನು ಹೇಳಿಲ್ಲ. ನಮ್ಮ ಬದುಕಿಗೆ ಏನು ಬೇಕು, ನಮ್ಮ ಬದುಕು ಹೆಂಗಿರಬೇಕು, ನಮ್ಮ ಬದುಕಿಗೆ ಏನೇನು ನಾವು ಹೆಂಗೆ ಬದುಕಬೇಕು ಅನ್ನೋದು ಶರಣರು ನಮ್ಗೆ ಹೇಳ್ತಾರೆ. ಏನು ಹೆಂಗೆ ಇದೇ ಜ್ಞಾನ. ಏನು ಜ್ಞಾನ? ಎಲ್ಲಿ ಹೋದ್ರೆ ನಮ್ಮ ಬದುಕು ಚಂದ ಆಗ್ತದ, ಏನು ಸತ್ಸಂಗ ಬಂದ್ರೆ ಚಂದ ಆಯ್ತದ, ಏನು ಕಟ್ಟೆ ಮೇಲೆ ಒಂದು ಗಪ್ಪ ಹೊಡೆದ್ರೆ ಚಂದ ಆಯ್ತದ. ನೀವು ವಿಚಾರ ಮಾಡಿರಿ. ಇನ್ನೊಂದು, ಏನು ಕೊಂಡ್ರೆ ಚಂದ ಆಯ್ತದ ಬದುಕು? ಏನು ಹಾಲು ಕೊಂಡ್ರೆ ಚಂದ ಆಯ್ತದ, ಏನು ಆಲ್ಕೋಹಾಲ್ ಕೊಂಡ್ರೆ ಚಂದ ಆಯ್ತದ? ಇದೇ ಜ್ಞಾನ, ಮತ್ತೇನು ಬೇರೆ ಜ್ಞಾನ ಇಲ್ಲ. ಇದೇ ಜ್ಞಾನ, ಮತ್ತೇನು ಜ್ಞಾನ? ಎಂಥವ್ರ ಹತ್ತಿರ ಹೋಗಿ ಕುಂತ್ರೆ ನಮ್ಮ ಬದುಕು ಚಂದ ಆಗ್ತದ. ಅದಕ್ಕಂತಾರ ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ. ದಾಸರು ಹೇಳ್ತಾರ, ಶರಣರು ಅದೇ ಹೇಳ್ತಾರ, ಶರಣರ ಸಂಘವೇ ಮೊದಲು. ಶರಣರ ಸಂಘ ಭಾಳ ಮುಖ್ಯ ಅದ. ಅದಕ್ಕಂಥವೆಲ್ಲ ಏನಪ್ಪ ಅಂದ್ರೆ ಮಾತು ಕಿವಿಯಾಗಿ ಬೀಳ್ಬೇಕ್ರಿ. ಈ ಕಿವಿ ಇರಿಸ್ತನಕ ಕಿವಿಯಾಗಿ ಚಂದ ಮಾತು ಕೇಳ್ರಿ, ಕಣ್ಣು ಇರಿಸ್ತನ ಕಣ್ಣು ಚಂದ ನೋಡ್ರಿ, ನಾಲ್ಗಿರ ಚಂದ ನುಡಿರಿ. ಇದೇ ಬದುಕು ಚಂದ ಆಗ್ತದೆ. ಮತ್ತೇನು ಶರಣರು ನಮ್ಗೆ ಏನು ಹೇಳಿಲ್ಲ, ಶರಣರು ಹೇಳಿದ್ದು ನಮಗೆ ಇದೆ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರಿಗೆ ನಾನು ಅತ್ಯಂತ ಕಳಕಳಿಯಿಂದ ತಿಳಿಸ್ತಾ, ಇದು ಈ ವಚನ ಸಾಹಿತ್ಯ ಪರಿಷತ್ತು ಮತ್ತು ಶರಣ ಸಾಹಿತ್ಯ ಪರಿಷತ್